ಈಗ ಇನ್ನೊಂಚೂರು ತಲೆಗಿಲೆ ಬರೆಸ್ಕೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಶಿವಗಂಗೆ ಫಾಲ್ಸ್ ಕಡೆಗೆ ಹೋಗ್ತೀವಂತೆ. ಬನ್ನಿ, ಆಮೇಲೆ ಸಿಗ್ತೀನಿ. A few moments later. ಕಾರನ್ನ ಹಾಗೋ ಈಗ ತಿರುಗಿಸ್ಕೊಂಡ್ವಿ. ಇಲ್ಲಿ ಬೂಸನ್ಕೆರೆ ಫಾಲ್ಸಿಂದ ಇನ್ನು ಮುಂದೆ ಶಿವಗಂಗೆ ಫಾಲ್ಸ್ ಕಡೆಗೆ ಹೊರಟಿದ್ದೀವಿ. ಬನ್ನಿ, ಈಗ ಈ ಆಫ್ ರೋಡಲ್ಲಿ ನಾವು ಆವಾಗ ಬರ್ತಾ ಏನೋ ಕೆಳಗಡೆಗೆ ಇಳಿಸ್ಕೊಂಡು ಬಂದ್ಬಿಟ್ವಿ ಆರಾಮಾಗಿ. ಇನ್ನು ಹೋಗ್ತಾ ಯಾವ ರೀತಿ ಗಾಡಿ ಹತ್ತತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಸೂಪರಾಗಿ ಹತ್ತಾ ಇದೆ ಗಾಡಿ, ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ನಮಗಂತೂ. ಸೆಕೆಂಡ್ ಗೇರಲ್ಲೇ ಹತ್ತಿಸಿದ್ದೀನಿ, ಈಗಲೂ ಅಷ್ಟೇ ಸೆಕೆಂಡ್ ಗೇರಲ್ಲೇ ಇದೆ ಗಾಡಿ. ಈಗ ಇಲ್ಲಿ ನಾವು ಶಿವಗಂಗಾ ಫಾಲ್ಸ್ ಕ್ರಾಸ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಲೆಫ್ಟಿಗೆ ಹೋದರೆ ನಮಗೆ ಶಿವಗಂಗಾ ಫಾಲ್ಸ್ ಬರುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದು 2 ಕಿಲೋಮೀಟರ್ ಹೋದ್ರೆ ಮತ್ತೊಂದು ಜಾಗ ಇದೆ. ಆ ಜಾಗನ ನಾವು ಈಗ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣಂತೆ ಅದು ಯಾವ ಜಾಗ ಏನು ಅನ್ನೋದನ್ನ ಮುಂದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿವಗಂಗೆ ಫಾಲ್ಸಿಂದ ಈ ರೋಡಲ್ಲಿ ಹೀಗೆ ಬಂದ ಕೂಡಲೇ ಇಲ್ಲಿಗೆ ಟಾರ್ ರೋಡ್ ಎಂಡ್ ಆಗೋಗುತ್ತೆ. ಮತ್ತು ಇಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ಸೈನ್ ಬೋರ್ಡ್ ಸಿಗುತ್ತೆ ಅಥವಾ ಮೈಲ್ ಬೋರ್ಡ್ ಸಿಗುತ್ತೆ, ಗಣೇಶ್ ಪಾಲ್ 0 ಅಂದ್ಬಿಟ್ಟು. ಅದರಿಂದ ನಿಮಗೆ 2 ರೋಡ್ಗಳು ಡಿವೈಡ್ ಆಗುತ್ತೆ. ಒಂದು ಆ ಸೈಡು ಅಲ್ಲಿಗೆ ಹೋಗುತ್ತೆ, ಇನ್ನೊಂದು ಈ ಕಡೆ ರೋಡಲ್ಲಿ ಹೋಗುತ್ತೆ. ಸೊ ನಾವು ಈ ರೋಡಲ್ಲಿ ಹಾಗೆ ಮುಂದಕ್ಕೆ ಹೋದರೆ ಒಂದು ಉದ್ಭವ ಗಣಪತಿ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನನ ಈಗ ಸದ್ಯಕ್ಕೆ ನಾವು ನೋಡಿಕೊಂಡು ಬರೋಣಂತೆ. ಬನ್ನಿ ಮುಂದಕ್ಕೆ ಹೋಗೋಣ. ಇದೆಲ್ಲದೂ ತುಂಬ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು. ಸೊ ಅಂಥವನ್ನು ನೋಡಿಕೊಂಡು ಆಮೇಲೆ ನಾವು ಲಾಸ್ಟಲ್ಲಿ ಶಿವಗಂಗೆ ಫಾಲ್ಸಿಗೆ ಹೋಗೋಣಂತೆ. ಇಲ್ಲಿ ತನಕ ನಾವು ಬರಬಹುದು. ಸೊ ಇಲ್ಲಿ ಗಾಡಿನ ಪಾರ್ಕ್ ಮಾಡಿದ್ಮೇಲೆ ಲಾಸ್ಟ್ ಎಂಡಲ್ಲಿ ಇಲ್ಲೊಬ್ಬರು ಭಟ್ರ ಮನೆ ಬರುತ್ತೆ. ಸೊ ಇಲ್ಲಿ ಅವರು ಪೂರ್ತಿಯಾಗಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ, ಬೇರೆ ಯಾರೂ ಓಡಾಡಬಾರ್ದು ಅಂದ್ಬಿಟ್ಟು. ಇಲ್ಲಿ ದಾಟ್ಕೊಂಡು ಹೋಗಬೇಕು, ಸರ್ಗೋಲನ್ನು ದಾಟ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಹೀಗೆ ದಾಟ್ಕೊಂಡು ಮುಂದಕ್ಕೆ ಬಂದರೆ ನಿಮಗೆ ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗೋಕ್ಕಾಗತ್ತೋ ಇಲ್ವೋ ಡೌಟು, ಬಟ್ ಆದರೂ ಒಂದು ಬಾರಿ ನೋಡ್ಕೊಂಡಂತೂ ಬರೋಣಂತೆ. ಬನ್ನಿ. ನೋಡಿ, ಇದೆ ಗಣೇಶ್ ಪಾಲು. ನಿಮಗೆ ಅಲ್ಲಿ ಎದುರುಗಡೆಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಒಂದು ಉದ್ಭವ ಗಣಪತಿ ಇದೆ. ಅದರ ಪಕ್ಕದಲ್ಲೇ ಒಂದು ಶಿವಲಿಂಗ ಇದೆ. ನೀರು ಕಡಿಮೆ ಇದ್ದಾಗ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣದಾಗಿ ನಾನು ಒಂದು ಫೋಟೋನ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಹಾಗೆ ನೀವು ಈ ಕಡೆಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆರಾಮ ಇಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇರಬಹುದು. ಸಣ್ಣದಾಗಿ ಒಂದು ಬ್ರಿಡ್ಜ್ ಇದೆ, ಈಗ ಕಾಣಿಸುತ್ತೆ. ಇಲ್ಲಿ ಸ್ಟ್ರೈಟ್ ಒಂದು ಸಣ್ಣದಾಗಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜನ್ನು ದಾಟ್ಕೊಂಡು ಆ ಕಡೆಗೆ ಹೋಗ್ಬಿಟ್ರೆ ನಮ್ಗೆ ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗ್ಬಿಟ್ರೆ ನನ್ನ ಅಜ್ಜಿ ಮನೆ ಏನಿಲ್ಲ ಅಂದರೂ ಒಂದು 4 ರಿಂದ 5 ಕಿಲೋಮೀಟ್ರ್ ಅಷ್ಟೇ ಆಗೋದು. ಸೊ ಈಗ ನಾನು ನನ್ನ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಂದರೆ ಇಲ್ಲಿಂದ ವಾಪಸ್ಸು ಆಲ್ಮೋಸ್ಟ್ 13 ಕಿಲೋಮೀಟ್ರ್ ನಾನು ಹುಲೇಕಲ್ ತನಕ ಹೋಗ್ಬಿಟ್ಟು ಅಲ್ಲಿಂದ ಸೋಂದಾ ಹೋಗಿ ಸೋಂದಾ ವಾದಿರಾಜ್ ಮಠ, ಸ್ವರ್ಣವಲ್ಲಿ ಮಠ ಅದನ್ನೆಲ್ಲ ಸುತ್ತ ಹಾಕ್ಕೊಂಡ್ಬಿಟ್ಟು ಮತ್ತು ಸಿರ್ಸಿ ಯಲ್ಲಪುರ ಹೈವೇಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ನಾನು ಈ ಕಡೆಗೆ ಬರಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸ್ ನಾನು ಸುತ್ತ ಹೊಡಿಬೇಕು.
ಹೀಗೆ ಇಲ್ಲೊಂದು ಸ್ವಲ್ಪ ನಡ್ಕೊಂಡು ಬಂದ್ವಿ. ನೋಡಿ ವ್ಯೂ ಸೂಪರ್ ಆಗಿದೆ ಜಾಗ ಮಾತ್ರ. ಆದರೆ ಅಷ್ಟೇ ಡೇಂಜರಸ್ಸು. ಇಲ್ಲಿ ಬಂದವರು ಯಾರೂ ಸಹ ನೀರಿಗೆ ಮಾತ್ರ ಇಳಿಯುವಂತಹ ಸಾಹಸ ಮಾಡಲೇಬೇಡಿ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ನೀವು ಇಲ್ಲಿ ಎದುರುಗಡೆ ನೋಡ್ತಾ ಇದ್ದಾಗೇನೆ ಕಲ್ಲುಗಳು ಅತಿಯಾಗಿದೆ. ಒಂದು ರೀತಿ ಒಳಗಡೆಗೆಲ್ಲ ಗುಹೆಗಳು ಆ ಥರದ್ದೆಲ್ಲ ತುಂಬ ಇದೆ. ಸೊ ಹೋಗಿ ಎಲ್ಲಾದರೂ ಸಿಕ್ಕಾಕೊಂಡ್ರಿ ಅಂತಂದರೆ ಮೇಲ್ಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲೆಲ್ಲ ಈ ಸೈಡ್ ದೇವಸ್ಥಾನಕ್ಕೆ ಬಂದಂಥವರು ಈಜಕ್ಕೆ ಹೋಗಿ ನದಿಯಲ್ಲಿ ಈ ಕಡೆ ಕೊಚ್ಕೊಂಡು ಬಂದು ಸತ್ತಂತಹ ಎಕ್ಸಾಂಪಲ್ಗಳು ಕೂಡ ತುಂಬ ಇದ್ದಾವೆ. ಹಾಗಾಗಿ ಇಲ್ಲಿ ನೀರಿಗೆ ಇಳಿಯೋದು ಮಾತ್ರ ತುಂಬ ಡೇಂಜರಸ್ಸು. ಹೇಗಿತ್ತು ಗಣೇಶ್ ಪಾಲ್? ಸಖತ್ತಾಗಿತ್ತಲ್ವಾ? ಇದು ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಅಂದರೆ ಆ ಟೈಮಲ್ಲಿ ನಮಗೆ ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಗಣಪತಿ ದೇವಸ್ಥಾನ ಏನು ತೋರಿಸಿದ್ದೆ ಅಲ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡಿ ಎಲ್ಲ ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ ಮತ್ತೆ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಇದ್ದಾಗ ಇಲ್ಲಿಯ ಸುತ್ತಮುತ್ತಲ ಜನ ಬಂದುಬಿಟ್ಟು ಅವರ ಕಂಪ್ಲೀಟ್ ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ಗಣಹೋಮ ಮತ್ತು ಗಣಪತಿಗೆ ಮಾಡಬೇಕಾದಂತಹ ಯಾವ್ಯಾವ ಪೂಜೆ ಪುನಸ್ಕಾರಗಳಿದೆಯೋ ಅದಷ್ಟನ್ನು ಇಲ್ಲಿ ಮಾಡ್ಕೋತಾರೆ. ಸೊ ಆ ರೀತಿಯ ಪೂಜನೀಯ ಸ್ಥಳ ಇದು. ಸೊ ಇಲ್ಲಿಗೆ ನೀವು ಬರೋದಾದರೆ ಆದಷ್ಟು ನೀವು ಭಕ್ತಿ ಭಾವದಿಂದ ಬನ್ನಿ. ಇಲ್ಲಿ ಬಂದವರು ಪ್ಲಾಸ್ಟಿಕ್ಕು ಅಥವಾ ಯಾವುದೇ ರೀತಿಯ ತ್ಯಾಜ್ಯವನ್ನು ಬಿಟ್ಟು ಹೋಗಬೇಡಿ. ಮತ್ತು ಈ ನದಿ ಯಾವುದು ಅನ್ನೋದು ಹೇಳೋದಾದರೆ ನಿಮಗೆ ಸಿರ್ಸಿಯಿಂದ ಒಂದು 14 ಕಿಲೋಮೀಟರ್ ದೂರದಲ್ಲಿ ಸಹಸ್ರಲಿಂಗ ಅಂತ ಒಂದು ಊರಿದೆಯಲ್ಲ, ಆ ಸಹಸ್ರಲಿಂಗದಲ್ಲಿ ಹರ್ಕೊಂಡು ಬರುವಂತಹ ಶಾಲ್ಮಲಾ ನದಿನೇ ಇಲ್ಲಿ ಗಣೇಶ್ ಪಾಲಿಗೆ ಬರೋದು. ಇದು ಇಲ್ಲಿಂದ ಹೀಗೆ ಮುಂದಕ್ಕೆ ಹರ್ಕೊಂಡು ಹೋಗ್ಬಿಟ್ಟು ನಮಗೆ ಶಿವಗಂಗೆ ಫಾಲ್ಸ್ ಅಲ್ಲಿ ಬೀಳುತ್ತೆ. ಸೊ ಈಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಶಿವಗಂಗೆ ಫಾಲ್ಸ್, ಅಲ್ಲಿಗೆ ಹೋಗೋಣಂತೆ. ಮುಂದಕ್ಕೆ ರೋಡ್ ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಹಿಂಗೆ? 1 ಕಿಲೋಮೀಟರ್. ಫುಲ್ ಘಟ್ಟ ಇದೆ. ಬರ್ಬೇಕಿದ್ರೆ ನಾವು ಹತ್ತಿಸ್ಬೇಕು. ಇಲ್ಲಿ ಇಳಿಯೋದು ಆರಾಮಾಗಿ ಇಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಹತ್ಬೇಕಿದ್ರೆ ಕಷ್ಟ ಇರೋದು. ಪಾಪ ನಿಕ್ಸನಿಗೆ ಎಷ್ಟು ಕಷ್ಟ ಕೊಡ್ತೀರಾ ಹತ್ಸಿ ಪಾಪ ಮೈಲೇಜ್ ಬರಬೇಕು ಅಂದ್ರೆ ಹೆಂಗ್ ಬರುತ್ತೆ? ಆದ್ರೆ ಇವಾಗ ಅಲ್ಲಿ ಸಿರ್ಸಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ವಲ್ಲ, ಇಷ್ಟೆಲ್ಲ ನಾವು ಆಫ್ ರೋಡ್ ಮಾಡಿ ಎಲ್ಲದೂ ಮಾಡಾಯ್ತಲ್ಲ. ನೋಡಿ ಇಲ್ಲಿ ಬಂದಿದೆ ಮೈಲೇಜು 18.4 ತೋರಿಸ್ತಾ ಇದೆ. ಸೊ ನಾವು ಕಡಿಮೆ ಮಾಡಿದ್ವಿ ಅಂತ ಅಂದ್ರೂ 2 ಕಿಲೋಮೀಟರ್ನ ಎಷ್ಟಾಯ್ತು? 16.4. ಸೊ ಇಸ್ ಇಟ್ ನಾಟ್ ಅ ವೆರಿ ಗುಡ್ ಮೈಲೇಜ್? ಏನಿದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಾವು ಎಂಟ್ರಿ ಕೊಡ್ತಾ ಇದ್ದೇವೆ. ಹೆದರಿಕೆ ಆಗ್ತಾ ಇದೆಯಾ? ನೋಡಿ ಪ್ರಾಣಿಗಳು ಹೆದರ್ಕೊಂಡು ಓಡುತ್ತಾ. ಏನಂತ? ನೋಡ್ಕೊಂಡು ಪ್ರಾಣಿಗಳೇ ಹೆದರ್ಕೊಂಡು ಓಡೋಗ್ತವೆ. ಹೌದು, ನಾನು ಕಾಡು ಪ್ರಾಣಿ. ಏನೀಗ ಇಲ್ಲಿ ನಿಮಗೆ ಯಾವುದೇ ರೀತಿಯ ಮೊಬೈಲ್ ನೆಟ್ವರ್ಕು ಸಿಗೋದಿಲ್ಲ. ಸೊ ನೀವು ಬರಬೇಕು ಅಂತ ಅಂದರೆ ಆದಷ್ಟು ಡೇ ಟೈಮಲ್ಲಿ ಬನ್ನಿ, ಒಳ್ಳೆಯದು. ನಿಮಗೆ ಹತ್ತಿರದಲ್ಲಿ ಒಂದು ಲೋಕಲ್ ಹೆಲ್ಪ್ ಬೇಕು ಅಂತ ಅಂದರೆ ಸಿಗೋದು ಆ ಗಣೇಶ್ ಪಾಲ್ ದೇವಸ್ಥಾನದ ಭಟ್ರ ಮನೆ. ಅದು ಬಿಟ್ಟರೆ ಅಕ್ಕಪಕ್ಕದಲ್ಲಿ ಯಾವುದೇ ಮನೆಗಳು ಇಲ್ಲ. ಮತ್ತು ಸ್ವಲ್ಪ ಕಾಡು ಪ್ರಾಣಿಗಳು ಕೂಡ ಇಲ್ಲಿ ಇದ್ದಾವೆ. ಇಂಡಿಯನ್ ಗೋರು, ಕೊನೆಗೆ ಬೈಸನ್ಸು, ಒಂದಿಷ್ಟು ಚಿರತೆಗಳು ಕೂಡ ಇದ್ದಾವೆ. ಕೆಲವೊಂದಿಷ್ಟು ಕಡೆ ಹುಲಿಗಳು ಕೂಡ ಸ್ಪಾಟ್ ಆಗಿದೆ ಈ ಏರಿಯಾದಲ್ಲಿ. ಸೊ ಇದೇ ಜಾಗ. ಇಲ್ಲಿ ನಿಮಗೆ ಪಾರ್ಕಿಂಗು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಾವು ಹೋಗೋಣಂತೆ ಈಗ.
ಬೀಚಸ್ ತುಂಬಾ ಇದಾವೆ. ಈಜಾಡುವುದು ನಿಷೇಧಿಸಿದೆ. ನಾವಂತೂ ಈಜಾಡಲ್ಲ. ಈಜಾಡದಷ್ಟು ಕೆಳಗಡೆಗೆ ನಾವು ಹೋಗೋದು ಇಲ್ಲ. ಅಲ್ಲ, ಈ ಟೈಮಲ್ಲಿ ಈಜಾಡೋದು ತುಂಬಾ ಡೇಂಜರ್. ನೀರಿನ ಫೋರ್ಸ್ ಜಾಸ್ತಿ ಇದೆ. ಸುಮ್ಮನೆ ನೋಡೋ ವ್ಯೂ ಅಲ್ಲ, ಇಲ್ಲಿ ಈಜಾಡೋದು ಅಂತಲ್ಲ. ಈಜಾಡಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಕೆಳಗಡೆ ಇಳಿದು ಹೋಗ್ಬೇಕು. ಕೆಳಗಿಳಿದು ಹೋಗ್ಬೇಕು ಅಂತ ಅಂದ್ರೆ ನಿನಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟೈಮ್ ಹಿಡ್ಕೊಂಡು ಬರ್ಬೇಕು ನೀನು. ಅನ್ಫಾರ್ಚುನೇಟ್ಲಿ ಫಾಲ್ಸಿನ ಸೌಂಡ್ ಒಂದು ಕೇಳಿಸ್ತಾ ಇದೆ, ಬಿಟ್ಟರೆ ಫಾಲ್ಸ್ ಕಾಣಿಸ್ತಾ ಇಲ್ಲ. ಈ ಲೆವೆಲ್ಲಿಗೆ ಫಾಗ್ ತುಂಬಿಕೊಂಡಿದೆ. ಏನು ಮಾಡೋದು, ನಾವು ಬಂದಂಥ ಟೈಮ್ ಆ ರೀತಿ ಆಗೋಯ್ತು. ನಿಮಗೆ ಒಂಚೂರು ಬೇರೆ ಆದಂತಹ ಆಫ್ ಬೀಟ್ ಪ್ಲೇಸಸನ್ನು ತೋರಿಸ್ಬೇಕು ಅಂದ್ಕೊಂಡು ಇಲ್ಲಿಗೆ ಬರೋದು ಲೇಟ್ ಆಗೋಯ್ತು. ಸೊ ಎನಿವೇಸ್, ದೆರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್. ಸೊ ನೆಕ್ಸ್ಟ್ ಟೈಮ್ ಕೂಡ ನಾವು ಇಲ್ಲಿಗೆ ಬರ್ತೀವಿ. ಅದನ್ನು ಆದರೆ ನಮ್ಮ ಮೇಡಮ್ ಅವರು ಕೆಳಗಿಳಿತಾರೆ ಅಂತಂದರೆ ಕೆಳಗಿಳಿದು ಕೂಡ ಆ ಫಾಲ್ಸಿನ ಹತ್ತಿರ ತಗೊಂಡು ಹೋಗ್ಬಿಟ್ಟು ನಿಮಗೆ ವಿಡಿಯೋನ ತೋರಿಸ್ತೀನಂತೆ. ಸೊ ಅನ್ಫಾರ್ಚುನೇಟಾಗಿ ಶಿವಗಂಗೆ ಫಾಲ್ಸ್ ವ್ಯೂ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದಾಗಲೇ ನಾನು ಹೇಳಿದಾಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಹೀಗೆ ನನಗೆ ಸುಸ್ತಾಗ್ತಾ ಇದೆ. ಒಂದು ನಿಮಿಷ. ಹೀಗೇ ನಮಗೆ ನಿಮ್ಮ ಸಪೋರ್ಟು ಹಾಗೆ ಇರಲಿ. ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತ ಅಂದರೆ ಒಂದು ಲೈಕು, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯೋಕ್ಕೆ ಹೋಗಬೇಡಿ. ಇದೇ ರೀತಿಯ ಟ್ರಾವೆಲ್ ವ್ಲಾಗ್ಸು ಮತ್ತು ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ಸು ನನ್ನ ಚಾನಲಲ್ಲಿ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಾವು ನನ್ನ ಅಜ್ಜಿ ಮನೆಗೆ ಹೋಗ್ಬಿಟ್ಟು ನಾವು ಇವತ್ತಿನ ಡೇಯನ್ನು ಎಂಡ್ ಮಾಡ್ತೀವಂತೆ. ನಿಮಗೆ ಮುಂದಿನ ಎಪಿಸೋಡಲ್ಲಿ ನಾವು ಸಿಗ್ತೀವಿ. ಅಲ್ಲಿಯವರೆಗೆ ಧನ್ಯವಾದ.